ಮಂಡ್ಯದಲ್ಲಿ ಪ್ರತಿಭಟನೆ ಕಾವೇರ್ತಾ ಇದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಲೆ ಮೇಲೆ ಹುಲ್ಲನ್ನ ಹೊತ್ತು ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಬಾಯ ಬಡ್ಕೊಂಡು ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಂಡ್ಯದಲ್ಲಿ ಕರ್ನಾಟಕ ಬಂದ್ನ ಬಿಸಿ ಆರಂಭಿಕ ಹಂತದಿಂದಲೇ ಹೆಚ್ಚಾಗಿ ತಡ್ತಾ ಇದೆ. ನಾಡು ನುಡಿ ಎನ್ನುವಂತಹ ವಿಚಾರ ಬಂದಾಗ ಮಂಡ್ಯದವರ ಪ್ರತಿಭಟನೆ ಯಾವಾಗಲೂ ಮುಂದೆ ಇರುತ್ತೆ. ಈಗ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ರಸ್ತೆಗೆ ಅಡ್ಡಲಾಗಿ ಮಲಗಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ಹಸಿ ಮತ್ತೆ ಒಣ ಹುಲ್ಲಿನ ಹೊರೆಯನ್ನ ತಗೊಂಡು ಬಂದಿದ್ದಾರೆ, ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಸರ್ಕಾರದ ಧೋರಣೆಯನ್ನ ಖಂಡಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಂದಂದ್ರೆ ಅದೇ ಅಲ್ವಾ, ನಮ್ಮ ಆಕ್ರೋಶದ ಪ್ರತಿಬಿಂಬ ಅದು. ಸೊ ನೀವು ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿಭಟನಾಕಾರರನ್ನ ತಡೆಯೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಎನಿ ಮೂಮೆಂಟ್ ಅಲ್ಲಿ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇಲ್ಲೂ ಕೂಡ ಇದೆ. ನೋಡಿ, ತುಂಬಾ ಜನರ ಕೈಯಲ್ಲಿ ಒಣ ಮತ್ತು ಹಸಿ ಹುಲ್ಲಿನ ಹೊರೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ? ಪ್ರತಿಭಟನೆ ಜೊತೆಗೆ ಬಂದ್, ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಕನ್ನಡ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದು ಕೂಡ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಅಂಗಡಿ ಮುಗ್ಗಟ್ಟುಗಳು ಸದ್ಯದ ಪ್ರಮಾಣದಲ್ಲಿ ಒಂದಷ್ಟು ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದೆ. ಇನ್ನೇನು ಬೈಕ್ ರ್ಯಾಲಿ ಹೋಗುವ ಮೂಲಕವಾಗಿ ಉಳಿದ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಮಾಡಿಸೋ ನಿಟ್ಟಿನಲ್ಲಿ ಕೂಡ ಕನ್ನಡ ಸಂಘಟನೆಯವರು ಮುಂದಾಗಿರುತ್ತದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಇದೀಗ ಪ್ರತಿಭಟನೆ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ MES ಪುಂಡಾಟಿಕೆಯ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವುದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇರುವುದು. ಬೆಳಗ್ಗೆ ಅಷ್ಟೇ ಕೂಡ ಮಂಡ್ಯದ ಸಂಜಯ್ ವೃತ್ತದಲ್ಲಿರುವಂತಹ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಲಗಿಕೊಂಡು ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕನ್ನಡಿಗರ ಅಸ್ಮಿತೆಯ ವಿರುದ್ಧವಾಗಿ ಒಂದು ಹೋರಾಟಗಳನ್ನ MES ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಕೂಡ ನಮ್ಮ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತ ಹೋರಾಟವನ್ನು ಮಾಡಬೇಕು ಅನಿವಾರ್ಯ ಎದುರಾಗಿದೆ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ KT ಶ್ರೀಕಂಠೇಗೌಡರು ಕೂಡ ಇದ್ದಾರೆ. ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಬಂದ್ಗೆ ನೀವು ಕೂಡ ಬೆಂಬಲ ನೀಡಿದ್ದೀರಾ, ಏನ್ ಹೇಳ್ತೀರಾ ಸರ್? ಕನ್ನಡ ಪರ ಸಂಘಟನೆಗಳು ಕನ್ನಡಿಗರ ಮೇಲೆ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಮೇಲೆ, ಹಲ್ಲೆಯ ಮೇಲೆ ಖಂಡಿಸಿ ಇವತ್ತು ಈ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಕನ್ನಡಿಗರ ಮೇಲೆ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಹಲ್ಲೆಯ ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದೆ ಯಾಕೆ ಮೀನಮೇಷ ಎಣಿಸ್ತಾ ಇದೆ? ಇವತ್ತು 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನ. ನೀವು ಮೇಕೆದಾಟನ್ನು ಪರ್ಯಾಯೋಗ ಮಾಡಿ ಅಲ್ಲಿಂದ ನೀರನ್ನು, ಕುಡಿಯುವ ನೀರನ್ನು ಬೆಂಗಳೂರಿಗೆ ಕೊಂಡೊಯ್ಯಬೇಕು. ಪರಂತು ಇಲ್ಲಿ 6ನೇ ಹಂತದ ಯೋಜನೆಯ ಮೂಲಕ ನಮ್ಮ ಬೇಸಿಗೆ ಬೆಳೆಗೆ ನೀವು ಅಡ್ಡಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡದು. ನಾವು ಬೆಳೆದು ಈ ನಾಡಿಗೆ ಅನ್ನವನ್ನು ಕೊಡ್ತಾ ಇದ್ದೇವೆ. ಇಂಥ ರೈತರ ಮೇಲೆ ಯಾಕೆ ಗರಪಾರ ಮಾಡ್ತಾ ಇದ್ದೀರಿ? ಮತ್ತು MES ಪುಂಡರ ಮೇಲೆ ಕ್ರಮ ಕೈಗೊಳ್ಳಿ ಯಾಕೆ ಮೀನಾಮೇಷ ನಿಮ್ಮದು? ಒಂದಲ್ಲ 2 ಬಾರಿ ಅಲ್ಲೇ ಆಯಿತು. ಇವತ್ತು ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ರಕ್ಷಣೆ ಇಲ್ಲ ಅಂತಂದಾಗ ಹೋರಾಟ ಅನಿವಾರ್ಯ ಅಲ್ಲ. ಹಾಗಾಗಿ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ಈ ಕರೆಗೆ ನಾವು ಸಂಪೂರ್ಣವಾದ ಬೆಂಬಲ ಘೋಷಣೆ ಮಾಡ್ತೇವೆ. ಜೊತೆಗೆ ಭಾಳ ವರ್ಷಗಳಿಂದ ಸರೋಜಿನಿ ಮಹಿಷಿಯವರ ವರದಿ ಹಾಗೇ ಇದೆ. ಯಾಕೆ ಆ ಕನ್ನಡಪರವಾದ ವರದಿಯನ್ನು ನೀವು ಜಾರಿಗೆ ಕೊಡ್ತಾ ಇಲ್ಲ? ಕನ್ನಡಿಗರ ರಕ್ಷಣೆ, ಉದ್ಯೋಗ ಕೊಡುವಂಥ ಆ ವರದಿಯನ್ನು ಅನುಷ್ಠಾನಕ್ಕೆ ಕೊಡುವಂಥ ಪ್ರಯತ್ನವನ್ನು, ಒಂದು ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಯಾಕೆ ಸರ್ಕಾರ ನೀವು ಮಾಡ್ತಾ ಇಲ್ಲ? ಹಾಗಾಗಿ ನಿರಂತರವಾಗಿ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ ಅಂತ ಇಷ್ಟು KT ಶ್ರೀಕಂಠೇಗೌಡರ ಮಾತಾಗಿರುವಂಥದ್ದು. ಅಂದರೆ ಕನ್ನಡಿಗರ ಅಸ್ಮಿತೆಯ ವಿರುದ್ಧವಾಗಿ MES ಕೆಲಸಗಳು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಕನ್ನಡಿಗರ ಒಂದು ಪರವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇರೋ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮಮತಾ, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. Yes,